ಈ ಬೆಂಗಳೂರು ವೆದರ್ ನೋಡ್ತಾ ಇದ್ರೆ ಒಂಥರ ಸ್ವಿಟ್ಜರ್ಲ್ಯಾಂಡ್ ನೆನಪಾಗ್ತಿದೆ. ಸೂಪರ್ ಕ್ಲೈಮೇಟ್. ಈ ಚಳಿಗೆ ಒಂದೊಂದು ಪೆಗ್ ಹಾಕ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಏನ್ ಮಾಡ್ತಾ ಇದೀಯಾ? ಹೇ ಕಮ್ ಆನ್ ಮ್ಯಾನ್. ಅಲ್ಲ ನೀನೇನು ಏನ್ ಗೊತ್ತಿಲ್ದಿರೋ ಡೌ ಮಾಡ್ತಾ ಇದೀಯಾ? ಸಿಟ್ ಸಿಟ್ ಮ್ಯಾನ್ ಸಿಟ್. ಈ ಚಳಿಗೆ ಒಂದೆರಡು ಪೆಗ್ ಹಾಕ್ತಾ ಇದ್ರೆ ವಾವ್. ಲೆಟ್ಸ್ ಹಾವ್ ಡ್ರಿಂಕ್ಸ್. ಕಮ್. ನಿನಗೆ ಗೊತ್ತು ನಾನು ಕುಡಿಯೋದಿಲ್ಲ ಅಂತ. ನನ್ನ ಮನೆಯಲ್ಲಿ ನನಗೆ ಇಷ್ಟ ಆಗದೆ ಇರೋದು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಏಯ್ ವಾಟ್ ಇಸ್ ದಿಸ್? ಯಾವಾಗಲೂ ಡಾಮಿನೇಟ್ ಮಾಡ್ತೀಯಲ್ಲ, ನೀನು ಚೂರು ಬದಲಾಗಿಲ್ವಾ? ಜಯಂತ ಯಾಕೆ ಬದಲಾಗಬೇಕು ಸಚಿನ್? ಜಯಂತ ಬದಲಾಗಲ್ಲ. ಅವನ ಸುತ್ತಮುತ್ತಲಿರೋರು ಬದಲಾಗ್ತಾರೆ. ಅವನ ಸುತ್ತಮುತ್ತಲಿರೋರು ಅವನು ಹಾಗಾಗ್ತಾರೆ. ದ್ಯಾಟ್ ಇಸ್ ವಾಟ್ ಐ ವಾಂಟ್. ದಿಸ್ ಇಸ್ ರಾಂಗ್ ಜಯಂತ್. ಅಲ್ಲ ಎಲ್ಲರೂ ನಿನ್ನ ಥರ ಇರಬೇಕು ಅಂತ ಯಾಕೋ ಬಯಸ್ತೀಯಾ? ದಿಸ್ ಇಸ್ ಟೋಟಲಿ ರಾಂಗ್. ಅಲ್ಲ ನಿನ್ನ ವೈಫ್ ಮುಂದೆ ಅನಾಥಾಶ್ರಮದ ವಿಷಯ ಮಾತಾಡಬಾರ್ದು ಅಂತ ಯಾಕೆ ಹೇಳಿದೆ? ಏನದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ಯಾ? ರೀಸನ್ಸ್ ಎಲ್ಲ ಬೇಡ ಸಚಿನ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಮಾಡು. ಸಿಂಪಲ್ ರೈಟ್? ಅದೇ ಯಾಕೆ ಅಂತ ಹೇಳಿದ್ರೆ ಏನು ತಪ್ಪಾಗುತ್ತೆ? ನಾನು ಅನಾಥಾಶ್ರಮದಲ್ಲಿ ಓದಿರೋ ವಿಷಯ ನಾನು ಜಾನ್ವಿಗೆ ಹೇಳಿಲ್ಲ. ನೀನು ಹೇಳ್ಬೇಡ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್. ಓ ಅಕಸ್ಮಾತ್ ನಾಳೆ ಜಾನ್ ಅವ್ರಿಗೆ ಸತ್ಯ ಗೊತ್ತಾದ್ರೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊತಾರಲ್ವಾ? ಡೋಂಟ್ ವರಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಛೇ, ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇವ್ರ ಹೆಸರು ಹೇಳೋ ಥರ ಮಾಡಿದ್ರೆ ಇವ್ರು ಎಲ್ಲನೂ ಹಾಳು ಮಾಡಿದ್ರು. ಅವ್ರ ಅಪ್ಪನೇ ಅಷ್ಟು ಹೇಳುವಾಗ ಒಪ್ಕೊಳ್ಳೋದು ಬಿಟ್ಟು ಆ ಸಿದ್ದು ಪರವಾಗಿ ಮಾತಾಡಿ ನನ್ನ ಆಸೆಗಳಿಗೆಲ್ಲ ತಣ್ಣೀರು ಎರಚ್ಬಿಟ್ರು. ನೀಲು ಏನೋ ತುಂಬ ಯೋಚನೆ ಮಾಡ್ತಾರಂಗದೆ. ಏನು ವಿಷಯ? ಯೋಚನೆ ಮಾಡೋದಕ್ಕೆ ಇನ್ನೇನ್ರಿ ಉಳಿಸಿದ್ದೀರಾ ನೀವು? ಎಲ್ಲನೂ ಹಾಳು ಮಾಡಿ ಈಗ ಏನು ವಿಷಯ ಹೇಳು ಅಂತ ಹೇಳ್ತಾ ಇದ್ದೀರಾ? ನಾನೇ ನಮ್ಮಿ ಮಾಡಿದೆ. ಇದ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿಮ್ಮಪ್ಪ ಮನೆಯವ್ರ ಮುಂದೆ ಎಲ್ಲ ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನೀವೇ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಬಂತಿರೋಂಥ ಅವಕಾಶನ ಉಪಯೋಗಿಸ್ಕೊಳ್ಳೋದನ್ನ ಬಿಟ್ಟು ಏನೋ ದೊಡ್ಡ ದಾನವೀರ ಶೂರ ಕರ್ಣ ಅನ್ನೋ ಹಾಗೆ ನಾನು ಇದಕ್ಕೆ ನಿಂತ್ಕೊಳ್ಳಲ್ಲ, ನನ್ನ ತಮ್ಮನೇ ನಿಂತ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರಿ. ಯಾಕ್ರಿ ಬಂದಿರೋಂಥ ಅವಕಾಶನ ಬಿಟ್ಕೊಡ್ತಿದ್ದೀರಾ? ಅಥವಾ ಯೂತ್ ಪ್ರೆಸಿಡೆಂಟ್ ಆಗೋಂಥ ಯೋಗ್ಯತೆನೇ ನಿಮ್ಗಿಲ್ವಾ? ನೀಲು, ನನ್ನ ಯೋಗ್ಯತೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತದೆ. ಇದು ನಿನಗೆಲ್ಲ ಗೊತ್ತಾಗಕ್ಕಿಲ್ಲ. ನೀ ಸುಮ್ಕಿದ್ಬಿಡು. ಇಷ್ಟೇ ರೀ, ಯಾವಾಗ ನೋಡಿದ್ರು ನಿನ್ಗೆ ಅದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ಅಂತ ಹೇಳೋದಷ್ಟೇ ನಿಮಗೆ ಗೊತ್ತು. ಬಂದಿರೋಂಥ ಚಿನ್ನದಂಥ ಅವಕಾಶನ ಉಪಯೋಗಿಸ್ಕೊಂಡಿದ್ದಿದ್ರೆ ಜೀವನ ಹೇಗಿರ್ತಿತ್ತು? ಇವತ್ತು ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ ನೀವು ಗೆದ್ದಿದ್ದಿದ್ರೆ ಮುಂದೆ ಇನ್ನೂ ದೊಡ್ಡ ಎಲೆಕ್ಷನಲ್ಲಿ ಸ್ಪರ್ಧಿಸ್ಬೋದಾಗಿತ್ತು, ಗೆಲ್ಬೋದಾಗಿತ್ತು ಅಲ್ವಾ? ನೀನು ಹೇಳೋದೆಲ್ಲ ಸರಿಯಾಗದೆ ನೀಲು. ಆದರೆ ಆತ್ಮಸಾಕ್ಷಿ ಅಂತ ಒಂದಿರ್ತದಲ್ಲ. ನಮ್ಮ ಸಿದ್ದೇಗೌಡ ನಮ್ಮ ಅಪ್ಪಯ್ಯ ಗೆಲ್ಲಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ವರ್ಷಾನ್ಗಟ್ಲೆಯಿಂದ ಕೆಲಸ ಮಾಡ್ಕೊಂಬಂದವನೇ. ಜನನೂ ಅವನ ಮೇಲೆ ನಂಬಿಕೆ ಇಟ್ಟವ್ರೆ. ನಾನಂಥದ್ದು ಏನು ಮಾಡಿದ್ದೀನಿ ಅಂತ ಎಲೆಕ್ಷನ್ ನಿಂತ್ಕೋಬೇಕು ಹೇಳು? ನನಗೆ ಗೊತ್ತಿರೋದು ಒಂದೇ, ಅಪ್ಪಯ್ಯ ಏನು ಹೇಳ್ತಾರೋ ಅದು ಕೇಳ್ಕೊಂಡಿರೋದು ಅಷ್ಟೇ. ಇದನ್ನೇ ರೀ ಬೇಡ ಅಂತ ಹೇಳ್ತಿರೋದು. ಇನ್ನು ಮುಂದೆನಾದ್ರೂ ನಿಮ್ಮ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡಿ. ಜೀವನದಲ್ಲಿ ದೊಡ್ಡದಾಗೇನಾದ್ರೂ ಮಾಡೋದನ್ನ ಯೋಚನೆ ಮಾಡಿ. ಶಿವ, ನೀನು ಮಡಗ್ದಂಗಿರು ಅಂತ ನಾನೇ ಸುಮ್ಕಿವ್ನಿ. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ನಾನಲ್ದೆ ಇನ್ಯಾರಿಗೆ ತಲೆ ಕೆಡಿಸ್ಕೋಬೇಕು? ಯಾರು ತಲೆ ಕೆಡಿಸ್ಕೋಬೇಕು? ನನ್ನ ಗಂಡ ಈ ಸಮಾಜದಲ್ಲಿ ಬೆಳಿಬೇಕು, ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು, ಎಲ್ಲರೂ ಕೂಡ ಅವನಿಗೆ ಕೈ ಎತ್ತಿ ಮುಗಿಬೇಕು ಅಂತ ಆಸೆ ಪಡೋದು ತಪ್ಪಾ? ಯೋಚನೆ ಮಾಡಬೇಡ, ಅಂಥ ದಿನನೂ ಬೇಗ ಬರ್ತದೆ. ರೀ, ಮುಂದೆ ಮಳೆಗಾಲ ಬರುತ್ತೆ ಅಂತ ಹೇಳಿ ರೈತರು ಇವತ್ತಿಂದಾನೇ ಅದಕ್ಕೆಲ್ಲ ತಯಾರಿ ಮಾಡ್ಕೋತಾರೆ. ಅದೇ ಥರ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಅಂದರೆ
ಈ ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ ಇಂದಾನೆ ಮುಂದೆ ಹೋಗ್ಬೇಕು. ಇದ್ರಲ್ಲಿ ನೀವು ಗೆದ್ರೆ ತಾನೆ ಮುಂದೆ ಏನಾದ್ರೂ ದೊಡ್ಡ ಎಲೆಕ್ಷನ್ ಅಲ್ಲಿ ನಿಂತು ದೊಡ್ಡದಾಗಿ ಸಾಧನೆ ಮಾಡೋದಕ್ಕಾಗೋದು. ನನಗದೆಲ್ಲ ಗೊತ್ತಿಲ್ಲ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇಷ್ಟು ದಿವಸ ನೀವು ಹೇಳಿದೆಲ್ಲ ಕೇಳಿದ್ದೀನಿ. ಈ ಸಲ ಮಾತ್ರ ಈ ಯೂತ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನೀವು ಕಂಟೆಸ್ಟ್ ಮಾಡಲೇಬೇಕು ಅಷ್ಟೇ. ಅಲ್ಲ ನೀಲು, ಸಿದ್ದೇಗೌಡ ಇರುವಾಗ ನಾನು ಹೆಂಗೆ ಎಲೆಕ್ಷನ್ ನಿಂತ್ಕೊಳಕ್ಕಾದದು? ರೀ, ಇದು ನನ್ನ ಇಷ್ಟ ಮಾತ್ರ ಅಲ್ಲ, ನಿಮ್ಮ ತಂದೆ ಇಷ್ಟ ಕೂಡ. ಅಲ್ಲ, ಬಾಯ್ ಬಿಟ್ರೆ ನಾನು ನಮ್ಮಪ್ಪ ಹೇಳೋ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ, ಅವ್ರು ಹೇಳೋದನ್ನ ಬಿಟ್ಟು ಬೇರೆ ಏನು ಮಾಡಲ್ಲ ಅಂತಿರ್ತೀರಾ. ಈಗ ಅವ್ರು ಆಸೆ ಪಡ್ತಿರೋದನ್ನ ನಿಮ್ಗೆ ಈಡೇರಿಸ್ಕೊಡೋದಿಕ್ಕಾಗೋದಿಲ್ವಾ? ನೋಡ್ರಿ, ನೀವು ಈ ಮನೆಗೆ ದೊಡ್ಡ ಮಗ ಅಂದಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕು. ಅವಕಾಶ ಕಾಲ್ ಬುಡಕ್ಕೆ ಬಂದಿರಬೇಕಾದ್ರೆ ಅದನ್ನ ಉಪಯೋಗಿಸ್ಕೊಂಡು ಇನ್ನೂ ದೊಡ್ಡದಾಗಿ ಬೆಳೆಯೋದನ್ನ ಯೋಚನೆ ಮಾಡಬೇಕು. ಬೆಳೆಸೋರಿರೋವಾಗ ಬೆಳೆಯೋದನ್ನ ನೋಡಬೇಕು. ಹೇಳಿದ್ನಲ್ಲ ರೀ, ನೀವು ಈ ಎಲೆಕ್ಷನ್ಗೆ ನಿಲ್ತಾ ಇದ್ದೀರಾ, ಗೆಲ್ತಿದ್ದೀರಾ. ಅದು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಮಾಡಬೇಕಷ್ಟೆ. ಏಯ್, ಹೇಗೋ ಸೈಲೆಂಟ್ ಆಗ್ಬಿಟ್ಟೆ, ಮಾತಾಡೋ. ಜಾನುವಾರು ನೋಡಿದ್ರೆ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಂಗಿದ್ದಾರೆ, ನಿನ್ನ ತುಂಬ ಪ್ರೀತಿ ಮಾಡ್ತಾರೆ ಅನಿಸುತ್ತೆ. ಅವ್ರ ಹತ್ರ ಯಾಕೋ ಸುಳ್ಳು ಹೇಳಿದ್ಯಾ? ನಿಜ ವಿಷಯ ಗೊತ್ತಾದ್ರೆ ನಿನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ಳೇನೋ. ಡೋಂಟ್ ವರಿ ಸಚಿನ್, ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ತೀನಿ, ಓಕೆ? ಏಯ್, ದಿಸ್ ಇಸ್ ರಾಂಗ್ ಮ್ಯಾನ್. ಸುಳ್ಳು ಅನ್ನೋದು ನಮ್ಮ ವ್ಯಕ್ತಿತ್ವನ ಹಾಳು ಮಾಡಿಬಿಡುತ್ತೆ. ನಮ್ಮ ಒಂದು ಸುಳ್ಳು ನಮ್ಮ ಎಲ್ಲ ಸತ್ಯಗಳ ಮೇಲೆ ಅನುಮಾನ ಬರೋ ಥರ ಮಾಡಿಬಿಡುತ್ತೆ. ನೋಡು, ಅದಕ್ಕೆ ಹೇಳ್ತಿದ್ದೀನಿ, ನಿನ್ನ ವೈಫ್ ಹತ್ರ ಎಲ್ಲ ನಿಜ ಹೇಳ್ಬಿಡು. ನಾವಿಬ್ರು ಒಂದೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಓದಿದ್ದು ಎಲ್ಲ ಹೇಳ್ಬಿಡ. ಹಾಗೆ ನೋಡು, ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ. ಏಯ್, ನೀನು ಹೇಳ್ದೆ ಹೋದ್ರೆ ನಾನೇ ಹೇಳ್ಬಿಡ್ತೀನಿ. ನಿನ್ನ ತರಣಂಗೆಲ್ಲ ಹೈಡ್ ಮಾಡಕ್ ಬರಲ್ಲಪ್ಪ. ಶಟ್ ಅಪ್ ಸಚಿನ್. ನೋಡು, ಕುಡಿದ ಅಮಲ್ನಲ್ಲಿ ಏನೇನೋ ಮಾತಾಡ್ತಾ ಇದೆಯಾ. ಮಿಸ್ಬಿಹೇವ್ ಮಾಡಿದ್ ಸಾಕು. ಗೆಟ್ ಲೆಟ್ಸ್ ಗೆಟ್ ಟು ದ ರೂಮ್. ಏಯ್, ಕೂಲ್ ಮ್ಯಾನ್, ಯಾಕೋ ಇಷ್ಟು ಕೋಪ ಮಾಡ್ಕೋತೀಯಾ? ನೋಡು, ನಾವೀಗ ಸುಳ್ಳು ಹೇಳಿದ್ರೆ ಮುಂದೆ ಮಾತಾಡುವಾಗ ಹಿಂದೆ ಏನು ಸುಳ್ಳು ಮಾತಾಡಿದೀವಿ ಅನ್ನೋದ್ರೆ ಎಲ್ಲ ನೆನ್ಪು ಮಾಡ್ತಾನೆ ಇರ್ಬೇಕಾಗತ್ತೆ. ಅದೇ ಸತ್ಯ ಹೇಳಿದ್ರೆ ಆ ಪ್ರಾಬ್ಲಮೇ ಇರಲ್ಲ ಕಣೋ. ಸಚಿನ್, ಇದು ಯಾವುದು ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಇದು ನನ್ನ ಪ್ರಪಂಚ, ಮೈ ವರ್ಲ್ಡ್. ಇಲ್ಲಿ ನಾನು ಹೇಳೋದೇ ನಡೆಯೋದು. ಗೆಟ್ ಇಟ್? ಇದು ನನ್ನ ಮನೆ, ಇನ್ನು ಬ್ಯಾಚಲರ್ ಪ್ಯಾಡ್ ಅಲ್ಲ. ಸ್ವಲ್ಪ ಸ್ಥಿಮಿತದಲ್ಲಿ ಇರೋದು ಕಲ್ತ್ಕೋ. ಆ್ಯಂಡ್ ನನ್ನ ಹೆಂಡತಿಗೆ ನಾನೇನೋ ಒಂದು ಸುಳ್ಳು ಹೇಳಿದ್ದೀನಿ ಅಂದರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ, ಪ್ರಬಲವಾದ ಕಾರಣ ಇರುತ್ತೆ. ಈಗ ಜಾಸ್ತಿ ಹೆಚ್ಚಿಗೆ ಮಾತಾಡಿದೆ, ಗೆಟ್ ಯುವರ್ ರೂಮ್, ಮಲ್ಕೋ. ಇಸ್ ಓಕೆ ಬ್ರೋ. ಒಂದು ಪೆಗ್. ಇವನು ಯಾಕೆ ಇಲ್ಲಿಗೆ ಬಂದ? ಮೊದಲೇ ಇವನು ಬಾಯಿ ಕಂಟ್ರೋಲಲ್ಲಿ ಇರೋದಿಲ್ಲ. ಮಾತಿನ ಮಧ್ಯೆ ಎಲ್ಲ ಸತ್ಯ ಬಾಯಿ ಬಿಟ್ಬಿಟ್ರೆ ನನಗೆ ಪ್ರಾಬ್ಲಮ್ ಆಗೇ ಆಗತ್ತೆ. ಆಮೇಲೆ ಚಿನ್ನು ಬರೀ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನೋ 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 ಜಯಂತ, ಇವನನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆಯ್ತಾ ಪೆಗು? ರೂಮ್ಗೆ. ನಿಮ್ಮನ್ನೇನೋ ಕೇಳೋಣ ಅಂತ ಅನ್ಕೊಂಡೆ. ಅನ್ಕೊಂಡ್ರ? ಇದರಲ್ಲಿ ಅನ್ಕೊಳಕ್ಕೆ ಏನಿದೆ ಮೇಡಮ್ರೆ, ನಿಮ್ಮನ್ನ ಏನು ಬೇಕಾದರೂ ಕೇಳ್ಬೋದು. ನೀವು ಯಾಕೆ ಯಾರೇನೋ ಅಂದರೂ ಏನೂ ಮಾತಾಡ್ತಿಲ್ಲ?
ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದೀರಲ್ಲ, ಯಾಕೆ? ಅಲ್ಲ, ಯಾವ ವಿಷಯ ಕೇಳ್ತಿದ್ದೀರಾ ಮೇಡಮ್ ಅವರೇ? ನೀವೆಲ್ಲ ಕಡೆ ಓಡಾಡಿ ತುಂಬ ಕೆಲಸ ಮಾಡಿದ್ದೀರಾ. ಆದರೂ ನಿಮ್ಮ ತಂದೆಯವರು ನೀವು ಎಲೆಕ್ಷನಲ್ಲಿ ನಿಲ್ಲೋದು ಬೇಡ ಅಂತ ಹೇಳಿದ್ರಲ್ಲ, ನಿಮಗೆ ಬೇಜಾರಾಗಲಿಲ್ವಾ? ಮೇಡಮ್ ಅವರೇ, ನಮ್ಮ ಅಪ್ಪಾಜಿ ನನ್ನ ಹೆಸರು ಬೇಡ ಅಂದಿದ್ರೆ ನನಗೇನು ಬೇಜಾರಾಯ್ತಿರ್ಲಿಲ್ಲ. ಆದರೆ ಬೇಕು ಅಂತಲೇ ನಾನು ಬೇಡ ಅಂದಿದ್ದು ಸ್ವಲ್ಪ ಬೇಜಾರಾಯಿತು. ಆದರೂ ನೀವೇನು ತೋರಿಸ್ಕೊಳ್ಳೇ ಇಲ್ಲ, ಮಾತಾಡಲೂ ಇಲ್ಲ. ಮೇಡಮ್ ಅವರೇ, ನನಗೆ ಯಾವುದ್ರ ಮೇಲೂ ಆಸೆ ಇಲ್ಲ ಮೇಡಮ್ ಅವರೇ. ನಾನು ಇಷ್ಟು ವರ್ಷ ನಮ್ಮ ಅಪ್ಪಾಜಿಗೋಸ್ಕರ ಅಷ್ಟೇ ಕೆಲಸ ಮಾಡಿದ್ದು. ನಾನು ಹೆಸರು ಮಾಡಬೇಕು ಅನ್ನೋ ಆಸೆಯಿಂದಲ್ಲ, ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ಮಾಡಿದ್ದು. ಅದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಬೇರೆ ಉದ್ದೇಶನೇ ಇಲ್ಲ ಮೇಡಮ್ ಅವರೇ. ನಿಮಗೆ ಎಲೆಕ್ಷನಲ್ಲಿ ನಿಲ್ಲಬೇಕು ಅಂತ ಆಸೆನೇ ಇಲ್ವಾ? ಈಗ ನಿಮ್ಮ ಅಣ್ಣನ ನಿಲ್ಲಿಸ್ಬೇಕು ಅಂತ ಇದ್ದಾರಲ್ಲ, ನಿಮಗೇನು ಅನ್ನಿಸ್ತಿಲ್ವಾ? ಮೇಡಮ್ ಅವರೇ, ಇಷ್ಟು ವರ್ಷ ನಮ್ಮ ಅಪ್ಪಾಜಿ ಗೆಲ್ಲಬೇಕು ಅಂತ ಹೆಂಗೆ ಕೆಲಸ ಮಾಡಿದ್ನೋ, ಈಗ ನಮ್ಮ ಅಣ್ಣ ಗೆಲ್ಲಬೇಕು ಅಂತ ಹಂಗೆ ಓಡಾಡ್ಕೊಂಡು ಹಂಗೆ ಕೆಲಸ ಮಾಡ್ತೀನಿ. ನಂಗೆ ಯಾವ ಎಲೆಕ್ಷನ್ನು, ಯಾವ ಪದವಿ ಇದು ಯಾವತ್ತೂ ಬೇಕು ಅಂತ ಅನ್ನಿಸ್ಲೇ ಇಲ್ಲ ಮೇಡಮ್ ಅವರೇ. ನೀವೇನೋ ಅಂದ್ಕೊಂಡಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಒಂದು ಹೇಳ್ಬೋದಾ? ಏನು? ನೀವು ಬೇಜಾರಾಗಬಾರ್ದು. ನನ್ನ ಜೀವನದಲ್ಲಿ ಬೇಕು ಅಂತ ಆಸೆ ಪಟ್ಟಿದ್ದು, ಪ್ರೀತಿ ಮಾಡಿದ್ದು ನಿಮ್ಮನ್ನೇ ಮೇಡಮ್ ಅವರೇ. ಈಗ ನೀವು ನನ್ನ ಜೊತೆ ಇದ್ದೀರಲ್ಲ, ನಂಗೆ ಬೇರೆ ಏನೂ ಬೇಡ. ಆದರೆ ನಿಮಗೆ ಮನೇಲಿ ಹೊಸಿ ಬೇಜಾರಾಯ್ತದೆ, ಅದು ನೋಡೋದಕ್ಕೆ ನಂಗೆ ಸಂಕಟ ಆಯ್ತಾಯಿದೆ. ಆದರೆ ನೀವೇನು ಬೇಜಾರಾಗ್ಬಿಡಿ, ಇದೆಲ್ಲ ಇನ್ನು ಹೊಸ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಯ್ತದೆ. ನೀವೇನು ಯೋಚನೆ ಮಾಡಿಬಿಡಿ. ಹಾಂ, ಸರಿ. ಖುಷಿ ಪುಟ್ಟ, ತಗೋ ಹಾಲು ಕುಡಿ. ಇಲ್ಲ, ನನಗೆ ಬೇಡ. ಹಾಗೆಲ್ಲ ಬೇಡ ಅನ್ಬಾರ್ದು. ನೋಡು, ಹಾಲು ಕುಡಿದ್ರೆ ಸ್ಟ್ರಾಂಗ್ ಗರ್ಲ್ ಆಗ್ತೀಯ. ಹಾಲು ಕುಡಿ. ಇಲ್ಲ, ನನಗೆ ಭಾವನಾ ಅಮ್ಮ ಬೇಕು. ನಿನ್ಗೆ ಭಾವನಾ ಅಮ್ಮ ಬೇಕಾ? ಆದ್ರೆ ನಿನ್ ಭಾವನಾ ಅಮ್ಮಂಗೆ ನೀನ್ ಬೇಡವಲ್ಲ? ಇಲ್ಲ, ಭಾವನಾ ಅಮ್ಮಂಗೂ ನಾನು ಬೇಕು. ಮತ್ತ್ಯಾಕೆ ನೀನು ಒಬ್ಳನ್ನೇ ಬಿಟ್ಟು ಹೋಗಿದ್ದಾಳೆ? ಗೊತ್ತಿಲ್ಲ. ಯಾಕಂದ್ರೆ ಅವಳಿಗೆ ನೀನ್ ಬೇಡ ಪುಟ, ಅದಕ್ಕೆ. ಇವಾಗ ನೋಡು, ಅತ್ತೆಗೆ ನೀನಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಹೌದು ಖುಷಿ ಪುಟ್ಟ, ಅತ್ತೆಗೆ ನೀನಂದ್ರೆ ತುಂಬ ಇಷ್ಟ. ಅದಕ್ಕೆ ನಿನ್ನ ಜೊತೆಗೆ ಇರಿಸ್ಕೋಬೇಕು ಅಂತ ಆಸೆ ಪಡ್ತಾರೆ. ನೋಡು ಪುಟ್ಟ, ಇದು ನಿನ್ನ ಮನೆ. ನೀನು ನನ್ನ ಅಣ್ಣನ ಮಗಳು, ನಾನು ನಿನ್ನ ಅತ್ತೆ ಕಣೆ. ನೀನು ಇದೇ ಮನೇಲಿ ಇರಬೇಕು ಅಂತ ನಿನ್ನನ್ನು ನಾನು ಕರ್ಕೊಂಡು ಬಂದಿರೋದು. ಈ ಅತ್ತೆ ನಿನ್ನನ್ನು ಎಷ್ಟು ಇಷ್ಟಪಡುತ್ತೆ, ಆದರೂ ನಿನಗೆ ಈ ಅತ್ತೆ ಅಂದರೆ ಒಂಚೂರು ಇಷ್ಟ ಇಲ್ಲ. ಎಲ್ಲಂದ್ರಲ್ಲೇ ಬಿಟ್ಟು ಹೋಗೋ ನಿಮ್ಮ ಭಾವನಾ ಅಮ್ಮ ಅಂದ್ರೇ ಇಷ್ಟ ನಿಂಗೆ. ಇಲ್ಲ, ಭಾವನಾ ಅಮ್ಮ ತುಂಬ ಒಳ್ಳೆಯವರು. ಖುಷಿ, ನೀನಿನ್ನ ತುಂಬ ಚಿಕ್ಕವಳು. ದೊಡ್ಡೋಳಾದ್ಮೇಲೆ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಇವಾಗ ಸುಮ್ಮನೆ ಹಾಲು ಕುಡಿ. ಇಲ್ಲ, ನನಗೆ ಹಾಲು ಬೇಡ. ಮೈಸ್ತ್ರಿ, ಮೈಸ್ತ್ರಿ. ನಮಸ್ತೆ ಸರ್. ನಮಸ್ಕಾರ. ಏನು ಮೈಸ್ತ್ರಿ, ಕೆಲಸ ನಡೀತಿದ್ಯಾ? ನಡೀತಿದೆ ಸರ್.
ನಡೀದೆ ಹೋದ್ರೆ ನೀವು ಬಿಡ್ತೀರಾ? ಚೆನ್ನಾಗೇ ನಡೀತಿದೆ. ಎಷ್ಟು ಮೂಟೆ ಸಿಮೆಂಟ್ ಖರ್ಚಾಯ್ತು? 10 ಮೂಟೆ ಸರ್. 10 ಮೂಟೆನಾ? ಇದೇನ್ರಿ ದಿನ 12-15 ಲೆಕ್ಕ ಕೊಡ್ತಿದ್ರಿ, ಈಗೇನು ಕಡಿಮೆ ಹೇಳ್ತಿದ್ದೀರಲ್ಲ? ಕಡಿಮೆ ಕೆಲಸ ಮಾಡಿಸ್ತಿದ್ದೀರಾ? ಕೆಲಸ ಏನು ಕಡಿಮೆ ಮಾಡಿಲ್ಲ ಸರ್, ದಿನ ಮಾಡಂಗೆ ಮಾಡ್ತಿರೋದು. ಆದರೆ ಸಿಮೆಂಟ್ ಮಾತ್ರ ಉಳಿತಾಯ ಆಯ್ತಿದೆ ಅಷ್ಟೇ. ಏನು ಬರೀ ಮರಳಲ್ಲೇ ಮನೆ ಕಟ್ತಿದ್ರು ಹೇಗೆ? ಗೃಹ ಪ್ರವೇಶ ದಿವಸನೇ ಮನೆ ಬಿಡಿಸೋ ಪ್ಲಾನಾ ಹಿಂಗೆ? ಯಾಕೆ ಸರ್ ಈಗೆಲ್ಲ ಮಾತಾಡ್ತೀರಾ? ನೀವಲ್ಲ, ನಿಮ್ಮ ಮಗ, ಅವ್ರ ಮಗ ಎಲ್ಲರೂ ಬಾಳಿ ಬದುಕ್ಬೋದು, ಅಷ್ಟು ಗಟ್ಟಿಮುಟ್ಟಿಯಾಗಿರುತ್ತೆ. ಆದರೆ ಸಿಮೆಂಟು ಕಡಿಮೆ ಯೂಸ್ ಆಗೋದಕ್ಕೆ ಕಾರಣ ಹೊಸ್ದಾಗಿ ಬಂದಿರಲ್ಲ ವಾಚ್ಮೆನ್ನು, ಅವರು. ಏನು ಹೇಳ್ತಿದ್ದೀರಿ? ಹೌದು ಸರ್, ಅವರು ಯಾವುದಕ್ಕೂ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಬಿಡಲ್ಲ. ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡಿಸ್ತಾರೆ, ಅದು ಕ್ವಾಲಿಟಿ ಡ್ರಾಪ್ ಆಗದೆರೆಗೆ. ಪರವಾಗಿಲ್ಲ ರೀ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಸರ್ ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ತಿದ್ದೀವಿ. ಈಗ ನಮಗೆ ಸಣ್ಣ ಇಟ್ಕೆ ಬರ್ತಲ್ಲ ಸರ್, ಅದನ್ನ ನಮ್ಗೆ ತರಿಸ್ಕೊಡಿ. ಈ ಆಲೋ ಬ್ಲಾಕ್ ಇಟ್ಕೆಗಿಂತ ಅದೇ ಬೆಟರ್ ಅಂತ ಹೇಳ್ತಿದ್ದಾರೆ. ಓಹೋ, ಅಲ್ಲ ಅವರು ಬರೀ ವಾಚ್ಮನ್ ಕೆಲಸ ಮಾಡ್ತಿದ್ರು ಅಥವಾ ಇದಕ್ಕೂ ಮುಂಚೆ ಬೇರೆ ಎಲ್ಲಾದರೂ ಮೇಸ್ತ್ರಿ ಕೆಲಸ ಮಾಡ್ತಿದ್ರು? ಅದೇನೋ ಗೊತ್ತಿಲ್ಲ ಸರ್, ಆದರೆ ಮನೆ ಕಟ್ಟೋದ್ರ ಬಗ್ಗೆ ಮಾತ್ರ ತುಂಬ ತಿಳ್ಕೊಬಿಟ್ಟಿದ್ದಾರೆ. ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ತುಂಬ ಕಾಳಜಿಯಿಂದ ಕೆಲಸ ಮಾಡಿಸ್ತಾರೆ. ಓಹೋ, ಅವ್ರು ನೋಡ್ತಿದ್ರೆ ನಮ್ಗೆ ವಾಚ್ಮೇನೇ ಅನ್ಸಲ್ಲ, ಎಲ್ಲೋ ಸೂಪರ್ವೈಸರ್ಸ್ ಥರ ಅನಿಸ್ತಾರೆ. ಈ ಸಲ ನಿಮಗೆ ತುಂಬ ದುಡ್ಡು ಉಳಿಯುತ್ತೆ ಬಿಡಿ. ಪರವಾಗಿಲ್ಲ, ಸರಿ, ನಿಮ್ಮ ಕೆಲಸ ನೀವು ಮಾಡಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅಥವಾ ನನ್ನ ಹತ್ರ ಸಂಬಳ ಜಾಸ್ತಿ ತಗೋಬೇಕು ಅಂತ ಈ ರೀತಿ ನಾಟಕ ಮಾಡ್ತಿದ್ದಾನೋ ಹೇಗೆ? ಒಂದ್ಸಲ ಅವನನ್ನು ಮೀಟ್ ಮಾಡಬೇಕು, ನೋಡೋಣ, ಮೀಟ್ ಮಾಡ್ತೀನಿ. ವೀಣಾ, ವೀಣಾ, ಏನಾಯ್ತತ್ತೆ? ವೀಣಾ, ಭಾವನಾ ಫೋನ್ ಮಾಡ್ತಿದ್ದಾಳಮ್ಮ. ಖುಷಿ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಮ್ಮ? ಅತ್ತೆ, ನೀವು ಮೊದಲು ಫೋನ್ ಎತ್ತಿ. ಅವಳು ಏನು ಕೇಳೋದಕ್ಕೆ ಫೋನ್ ಮಾಡಿದಾಳೋ ಏನೋ, ಏನು ಮಾತಾಡೋದು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಎತ್ತಿ. ಭಾವನಾ, ಅಮ್ಮ ಹೇಗಿದ್ಯಾ? ಖುಷಿ ಸ್ಕೂಲಿಗೆ ಹೋದ್ಲಾ? ಭಾವನಾ, ಅಯ್ಯೋ ಅಮ್ಮ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಹಲೋ ಅಮ್ಮ, ಯಾಕೆ ಅಳ್ತಿದ್ಯಾ? ಏನಾಯ್ತು ಮೇಡಮ್ ಅವರೇ? ಅಮ್ಮ ಯಾಕೋ ಅಳ್ತಿದ್ದಾರೆ. ಸ್ಪೀಕರ್ ಹಾಕಿ. ಲಕ್ಷ್ಮತೆ, ಏನಾಯ್ತು ಹೇಳಿ ಲಕ್ಷ್ಮತೆ. ಹಲೋ, ನಾನು ವೀಣಾ ಮಾತಾಡ್ತಿರೋದು. ಖುಷಿ ಮನೇಲಿಲ್ಲ. ಅದು ಸೌಪರ್ಣಿಕಾನು ರವಿಶಂಕರು ಬಂದು ಖುಷಿನ ಮತ್ತೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಟ್ರು. ಅದನ್ನೇ ಹೇಳೋಕ್ಕಾಗದೆ ಅತ್ತೆ ಆವಾಗಿಂದ ಸಂಕಟ ಪಡ್ತಿದ್ದಾರೆ. ಅಮ್ಮ, ನನಗೊಂದು ಮಾತು ಹೇಳೋದಲ್ವಾ? ನಾನೇ ಅವ್ರ ಹತ್ರ ಮಾತಾಡ್ತಿದ್ದೆ. ಇಲ್ಲ ಭಾವನಾ, ಅದು ಲಕ್ಷ್ಮತೆ, ನೀವೇನು ತಲೆ ಕೆಡಿಸ್ಕೊಬಿಡಿ. ಮೇಡಮ್ ಅವರೇ, ಬನ್ನಿ ಈಗಲೇ ಅವ್ರ ಮನೆಗೆ ಹೋಗಿ ಖುಷಿನ ಕರ್ಕೊಂಬರಮ್ಮ. ಸಿದ್ದು, ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಎಲ್ಲ ಮಾಡೋದು ಬೇಡಪ್ಪ. ಲಕ್ಷ್ಮತೆ, ಅವ್ರು ನಿಮ್ಮನೆ ಹತ್ರ ಬಂದು ಖುಷಿನ ಕರ್ಕೊಂಡು ಹೋಗೋರೆ ಅಂದಮೇಲೆ ನಾನು ಅವ್ರ ಮನೆ ಹತ್ರ ಹೋಗಿ ಖುಷಿನ ಕರ್ಕೊಂಬರೋದ್ರಲ್ಲಿ ತಪ್ಪೇನಿದ್ದು ಲಕ್ಷ್ಮತೆ? ಇಲ್ಲ ಸಿದ್ದು, ಅವ್ರು ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಮಗುನ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಮತ್ತೆ ಅವಳ ತಂಟೆಗೆ ಏನಾದರೂ ಬಂದ್ರೆ ಕೋರ್ಟು ಕೇಸು ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ.
ಬೇಡಪ್ಪ, ನೀವೇನಾದರೂ ಮಾಡಕ್ಕೆ ಹೋಗಿ ತೊಂದರೆನಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಲಕ್ಷ್ಮತೆ, ಖುಷಿ ಈಗ ನನ್ನ ಮಗಳು, ಅವಳು ನನ್ನ ಜವಾಬ್ದಾರಿ. ಅವಳನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ಪೊಲೀಸು ಕೋರ್ಟು ಅಂತ ಎದುರಿಸ್ಬಿಟ್ರೆ ನನ್ನ ಮಗಳನ್ನ ನಾನು ಬಿಟ್ಬಿಡೋಕ್ಕಾಗದ ಲಕ್ಷ್ಮತೆ. ನಿಮ್ಮೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಮೇಡಮ್ ಅವರೇ. ಬನ್ನಿ ಸಿದ್ದು, ಬನ್ನಿ ಹೋಗೋಣ.